ಎಲ್ಲರಿಗೂ ನಮಸ್ಕಾರ. ತರುಣ್ ನನಗೆ ವೆರಿ ಓಲ್ಡ್ ಫ್ರೆಂಡ್. ಯಾಕಂದರೆ ಅವರು ಮಾಸ್ ಲೀಡ್ರಿಂದ ನನಗೆ ವೆರಿ ವೆರಿ ಕ್ಲೋಸ್. ಈಸ್ ಲೈಕ್ ಎ ಬ್ರದರ್. ನನ್ನ ತಮ್ಮ ಸುಖಿ ಆ್ಯಂಡ್ ತರುಣ್ ವೆರಿ ಕ್ಲೋಸ್. ಸೊ ಅದರಿಂದ ನಾನು ಈಸ್ ಲೈಕ್ ಎ ಫ್ಯಾಮಿಲಿ ಮೆಂಬರ್. ಮಾನಸ ಇಸ್ ಲೈಕ್ ಎ ಲಿಟಲ್ ಗರ್ಲ್ ಟು ಮೀ. ಎನಿವೇ, ಇವಾಗ ಇವ್ರು ಹೇಳಿದ್ರು ಪಿಕ್ಚರ್ ನಾನು ಫಸ್ಟ್ ನೋಡಿದೆ ಅಂದ್ಬಿಟ್ಟು. ಬಟ್ ನನಗೆ ಯಾಕೆ ಈ ಪಿಕ್ಚರ್ ಇಷ್ಟ ಆಗಿತ್ತು ಅಂದರೆ, ಯಾಕೆ ಈ ಕತೆ ಇಷ್ಟ ಆಯಿತು ಅಂದರೆ, ಒಂದು ಫಸ್ಟು ಕರ್ವ ಒಂದು ಚಿಕ್ಕ ಸಿನಿಮಾ, ಒಂದು ಲ್ಯಾಂಡ್ಮಾರ್ಕ್ ಸಿನಿಮಾ ಆಯಿತು ಕನ್ನಡದಲ್ಲಿ. ದಟ್ ವಾಸ್ ಡೈರೆಕ್ಟೆಡ್ ಬೈ ದಿಸ್ ಬಾಯ್. ಆ್ಯಂಡ್ ಅವತ್ತಿಂದ ನನಗೆ ಇವೊಂದು ಯಾವುದೋ ಒಂದು ಪಿಕ್ಚರ್ ನಾವು ಮಾಡಬೇಕು ಅಂತ ಇವ್ರ ಜೊತೆ ರೇಗಿಸ್ತಾ ಇದ್ದೆ. ಸೊ ಅವಾಗ ಅವ್ನು ಹೇಳ್ದ, ಸರ್ ಅದನ್ನು ಮಾಡ್ತಾ ಇದ್ದೀನಿ, ಈ ಥರ ಒಂದು ಕತೆ ಅಂದ್ಬಿಟ್ಟು ಈ ಕತೆ ಹೇಳ್ದ. ಅವಾಗ ನಾನು ಹೇಳಿದೆ ತುಂಬ ಚೆನ್ನಾಗಿದೆ ಚಿನ್ನ. ಆಮೇಲೆ ಸರ್ ಈ ಥರ ಒಂದು ನಿಮ್ಮದೊಂದು ಇದು ನಂಗೆ ಬೇಕು, ಈ ಥರ ನಾವು ಲಿಂಕ್ ಮಾಡಿಸ್ತಾ ಇದ್ದೀವಿ ಈ ಥರ ಅಂತ ನಾನು ಹೇಳಿದೆ. ಚೆನ್ನಾಗಿರುತ್ತೆ, ಬಟ್ ಅದೊಂದು ಕಲ್ಟ್ ಸಿನಿಮಾ. ಆ ಸಿನಿಮಾ ನಾವು ಮಾಡ್ಬೇಕಾದ್ರೆ ಅದು ಕಲ್ಟ್ ಆಗುತ್ತೆ ನಮ್ಗೆ ಗೊತ್ತಿರಲಿಲ್ಲ. ನಾವು ನಾರ್ಮಲ್ ಆಗಿ ಒಂದು ಸಿನಿಮಾ ಮಾಡೋ ಥರ ಆ ಸಿನಿಮಾ ಮಾಡಿದ್ವಿ. ಬಟ್ ಜನರು ಅದನ್ನು ಒಂದು ಕಲ್ಟ್ ಸಿನಿಮಾ ಮಾಡಿದ್ರು. ಅದಕ್ಕೆ ಕೊಡಬೇಕಾಗಿರೋ ಮರ್ಯಾದೆ ಆ್ಯಂಡ್ ಆ ಲಿಂಕ್ ವ್ಯಾಲ್ಯೂ ಇರಬೇಕು, ವ್ಯಾಲಿಡ್ ಆಗಿರಬೇಕು. ಇದೆರಡು ನೋಡ್ಕೊಂಡು ಮಾಡಿರುತ್ತೆ. ಸೊ ಅದಕ್ಕೋಸ್ಕರ ಪಿಕ್ಚರ್ ಮುಗಿದಾಗ ಬಿಫೋರ್ ರೆಕಾರ್ಡಿಂಗ್ ನಮಗೆ ತೋರಿಸಿದ್ರು. ಅವತ್ತು ಸಿನಿಮಾ ನೋಡಿದ್ರೆ ಸ್ವಲ್ಪ ಲ್ಯಾಕ್ ಬಿಟ್ಟರೆ ಪಿಕ್ಚರ್ ತುಂಬ ಚೆನ್ನಾಗಿದೆ. CG ಚೆನ್ನಾಗಿ ಮಾಡಿರಿ. ಆ್ಯಂಡ್ ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಆಪ್ತಮಿತ್ರ ಅವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಯಿತು ಅಂದರೆ ಅದಕ್ಕೆ ಕಾರಣ ವಾಸ್ ಅವತ್ತಿನ ಕಾಲಕ್ಕೆ DTS. ಆ ಸಿನಿಮಾ ಆ ಸೌಂಡ್ ಇರಲಿಲ್ಲ ಅಂದಿದ್ದರೆ ಅಷ್ಟು ದೊಡ್ಡ ಹಿಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಟೆಕ್ನಿಕಲಿ ದ ಫಿಲ್ಮ್ ವಾಸ್ ಗುಡ್ ಬಿಕಾಸ್ ಆಫ್ ದ ಸೌಂಡ್. ಆ್ಯಂಡ್ ದಟ್ ಮ್ಯಾನ್ ಸಿಟ್ಟಿಂಗ್ ರೈಟ್ ನೆಕ್ಸ್ಟ್ ಟು ಮೀ ಹಿಯರ್ ವಾಸ್ ದ ಮೇನ್ ಇನ್ಸ್ಟ್ರೂಮೆಂಟಲ್ ಪರ್ಸನ್ ಫಾರ್ ದ ಟೆಕ್ನಿಕಲ್ ಬ್ರಿಲಿಯನ್ಸ್, ಸೌಂಡ್ ಬ್ರಿಲಿಯನ್ಸ್ ಆಫ್ ಆಪ್ತಮಿತ್ರ. ಸೊ ಅದೇ ಥರ ಈ ಸಿನಿಮಾದಲ್ಲಿ ಇವರು ರಸೂಲ್ ಪೊನ್ಕೊಟ್ಟಿ ಅಥವಾ ಪೂಕೊಟ್ಟಿ ಹೋಗಿ ಮಾಡಿಸ್ಕೊಂಡ್ಬಂದರು. ನಮಸ್ಕಾರ ಸರ್. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಫೈನಲ್ ಪಿಕ್ಚರ್ ನೋಡಿಲ್ಲ. ಇವತ್ತು ಹೋಗ್ಬೇಕಾಗಿತ್ತು, 4:15 ಆಟ ಕ್ಯಾನ್ಸಲ್ ಮಾಡಿಸ್ದ. ಸೊ ಇವತ್ತು ರಾತ್ರಿ 10:30 ಆಟ ಹೋಗ್ತಾ ಇದ್ದೀನಿ. ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ಇಸ್, ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ಆಗುತ್ತೆ ತುಂಬ ಕಷ್ಟ ಆಗ್ತಾ ಇದೆ. ಕನ್ನಡ ಸಿನಿಮಾಗಳು ಥಿಯೇಟರ್ನಲ್ಲಿ ಅಷ್ಟು ಜಾಸ್ತಿ ಇದಿಲ್ಲ. ಸೊ ಯಾಕೆಂದರೆ ಒಂದು ತಪ್ಪು ನಮ್ಮದು ನಿರ್ಮಾಪಕರು, ನಾವು ವಿ ಆರ್ ನಾಟ್ ಗಿವಿಂಗ್ ಗುಡ್ ಸಿನಿಮಾ ಕಂಟಿನ್ಯೂಸ್ಲಿ. ನಾವು ಜನರಿಗೆ ಒಂದು ಹ್ಯಾಬಿಟ್ ಮಾಡಿಸ್ಬೇಕು. ಒಂದು ಒಳ್ಳೆ ಸಿನಿಮಾ, ಕನ್ನಡ ಸಿನಿಮಾ, ವೆದರ್ ಇಟ್ ಈಸ್ 80s 70s ಆರ್ ದ ಗುಡ್ ಪೀರಿಯಡ್ ಆಫ್ ಕನ್ನಡ ಸಿನಿಮಾ. ವರ್ಷಕ್ಕೆ 10-15 ದೊಡ್ಡ ಸಿನಿಮಾಗಳು ಬರೋದು, ಒಳ್ಳೆ ಸಿನಿಮಾಗಳು ಬರೋದು. ಕನ್ನಡಿಗರು ಕಂಟಿನ್ಯೂಸ್ ಆಗಿ ಕನ್ನಡ ಸಿನಿಮಾ ನೋಡೋದು, ಅದು ಅವ್ರಿಗೆ ಅಭ್ಯಾಸ. ಎವ್ರಿ ಶುಕ್ರವಾರ ಒಂದು ಒಳ್ಳೆಯ ಸಿನಿಮಾ ಬರುತ್ತೆ, ನೋಡೋಣ. ತಿಂಗಳಿಗೆ 2 ಸಿನಿಮಾ 3 ಸಿನಿಮಾ ನೋಡೋದು. ಆದರೆ ಇವತ್ತು ಆ್ಯಸ್ ಎ ಪ್ರೊಡ್ಯೂಸರ್ ನಾವು ಕಂಟಿನ್ಯೂಸ್ ಒಳ್ಳೆ ಸಿನಿಮಾಗಳು ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ 6 ತಿಂಗಳಿಗೆ, ವರ್ಷಕ್ಕೆ 2 ಇಲ್ಲ ವರ್ಷಕ್ಕೆ 3 ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀವಿ. ಬಟ್ ಎಗೇನ್ ಎಲ್ಲ ಸಿನಿಮಾ KGF ಆಗಲ್ಲ, ಎಲ್ಲ ಸಿನಿಮಾ ಕಾಂತಾರ ಆಗಲ್ಲ. ನಾನು ಲೈಫಲ್ಲಿ ಒಂದೇ ಆಪ್ತಮಿತ್ರ ಕೊಟ್ಟಿದ್ದು, ಅದಾದಮೇಲೆ ಬೇರೆ ಆಪ್ತಮಿತ್ರ ಮತ್ತೆ ಕೊಡೋಕ್ಕಾಗಿಲ್ಲ, ಆಯಿತಾ. ಸೊ ಒಂದೊಂದು ಸಿನಿಮಾ ಒಂದೊಂದು ರೇಂಜಲ್ಲಿ ಒಂದು ಡಿಫ್ರೆಂಟ್ ಕೊಡ್ತೀವಿ ನಾವು. ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಇಲ್ಲ ನಟರಾಗಲಿ, ನಾವೆಲ್ಲರೂ ಎಲ್ಲ ಸಿನಿಮಾ ವ್ಯತ್ಯಾಸವಾಗಿ ಡಿಫ್ರೆಂಟಾಗಿ ರಿಪೀಟ್ ಆಗಬಾರ್ದು, ಆಡಿಯನ್ಸ್ಗೆ ಡಿಫ್ರೆಂಟಾಗಿ ಕೊಡಬೇಕು ಅಂತ ಪ್ರಯತ್ನ ಪಡ್ತೀವಿ. ಅಂಥ ಪ್ರಯತ್ನದಲ್ಲಿ ನಮಗೆ ನಿಮ್ಮ ಮೀಡಿಯಾ ಸಪೋರ್ಟ್ ಅನ್ನೋದು ತುಂಬ ತುಂಬ ಮುಖ್ಯ. ಅದು ಇವತ್ತು ಈ ಮಾರ್ಕೆಟಿಂಗ್ ಅಂತ ಏನು, ಇವತ್ತು ಸಿನಿಮಾ ಮಾಡೋದಕ್ಕಿಂತ ಮಾರ್ಕೆಟಿಂಗ್ ಹ್ಯಾಸ್ ಬಿಕಮ್ ದ ಬಿಗ್ಗೆಸ್ಟ್ ಥಿಂಗ್. ಯಾಕಂದರೆ ಜನರಿಗೆ ಸಿನಿಮಾ ಮುಂಚೆ ಸಿನಿಮಾ ಒಂದೇ ಇದ್ದಿದ್ದು ನೋಡೋಕ್ಕೆ. ಇವತ್ತು ಎಂಟರ್ಟೈನ್ಮೆಂಟ್ ಅಂದರೆ ಲಾಟ್ ಆಫ್ ಆಪ್ಷನ್ಸ್. ಸೊ ಸಿನಿಮಾ ಹ್ಯಾಸ್ ಬಿಕಮ್ ಲೈಕ್ ಫಸ್ಟ್ ಪ್ರಯಾರಿಟಿ ಇಲ್ಲ. ಈಗ ಸಿನಿಮಾ 4, 5, 6, 7ನೇ ಪ್ರಯಾರಿಟಿ ಇದೆ. ಮತ್ತೆ ಆ ಪ್ರಯಾರಿಟಿ ಮೇಲೆ ಬರಬೇಕು ಅಂದರೆ ನಮಗೆ ನಿಮ್ಮ ಸಪೋರ್ಟ್ 100% ಬೇಕು. ವಿತೌಟ್ ಯು ವಿ ಕೆನಾಟ್. ಅಟ್ ದ ಸೇಮ್ ಟೈಮ್ ಡೋಂಟ್ ಮೇಕ್ ಮೀಡಿಯಾ ಟು ಮಚ್ ಕಮರ್ಷಿಯಲ್. ನಾವು ತುಂಬ ವೀಕ್ ಆಗಿಬಿಟ್ಟಿದ್ದೀವಿ. Producers have become very weak when it comes to Kannada cinema industry. We are not having sales. ಮತ್ತೆ ಹಳೆ ಕಾಲದ ಥರ ಥಿಯೇಟ್ರಲ್ಲಿ ಬಂದು ಜನರು ನೋಡಿದ್ರೇ ಎ ಪ್ರೊಡ್ಯೂಸರ್ಗೆ ಸಕ್ಸಸ್, ಸಿನಿಮಾ ಸಕ್ಸಸ್. ನಾಟ್ OTT, ನಾಟ್ ಸ್ಯಾಟಲೈಟ್. ಅದೆಲ್ಲ ಮುಂಚಿನ ಥರ ಮುಂಚೆ ಇರುತ್ತೆ. ಟಿವಿಗೆ ಯಾವಾಗ ಬರೋದು? 2 ವರ್ಷ 3 ವರ್ಷ ಆಮೇಲೆ ಟಿವಿ ನೋಡ್ತಾ ಇದ್ವಿ ನಾವು. ಬಟ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ಸಕ್ಸಸ್. ಅದೇ ಥರ ಇವತ್ತು ಎಲ್ಲ ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಓಡಿದ್ರೇ ಸಕ್ಸಸ್. ಸೊ ಅದಕ್ಕೆ ನೀವೆಲ್ಲರೂ ನಮ್ಮ ಸಹಕಾರ ಮಾಡಬೇಕು. ಒಂದು ಒಳ್ಳೆ ಉತ್ತಮ ಸಿನಿಮಾ ಬಂದಿದೆ, ಇದನ್ನು ಇನ್ನೂ ಚೆನ್ನಾಗಿ ರೀಚ್ ಮಾಡಿಸ್ರಿ.
I want your personal request. Not because it is my friend's film, it's a Kannada cinema. ಕನ್ನಡ ಚಿತ್ರರಂಗ ಉಳಿದ್ರೆ, ಜನರು ಬಂದು ಕನ್ನಡ ಸಿನಿಮಾ ನೋಡಿದ್ರೆ ನಾವೆಲ್ಲ ಈ ಥರ ಮತ್ತೆ ಬರ್ತೀವಿ, ಮತ್ತೆ ನಮ್ಮ ಥರ ಎಲ್ಲರೂ ಬರ್ತೀವಿ. ವಿ ಆರ್ ಆಲ್ ದೇ. ಸೊ ನೀವು ಸಪೋರ್ಟ್ ಕೊಟ್ಟರೆ ನಾವು ಉಳಿಯೋಕ್ಕೆ ಸಾಧ್ಯ. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಸಪೋರ್ಟ್ ಅಸ್. ಗುಡ್ ಫಿಲ್ಮ್ ಗಾಡ್ ಹಸ್ ಗಿವನ್ ಅಸ್. ಇದನ್ನು ಎಷ್ಟು ರೀಚ್ ಮಾಡ್ಸೋಕ್ಕಾಗುತ್ತೆ, ವಿಲ್ ಟ್ರೈ ಟು ರೀಚ್. ಆ್ಯಂಡ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದ ಡೈರೆಕ್ಟರ್ ಆ್ಯಂಡ್ ದಿಸ್ ಹೀರೋ ಹೂ ಐ ಆಲ್ವೇಸ್ ಸೇ ಮೋಸ್ಟ್ ಸಿಂಪಲ್ ಹೀರೋ, most wonderful person to work with. ಯಾವ ಥರವಾದ ಇಲ್ಲದೆ ವೆರಿ ಹಂಬಲ್ ಆ್ಯಂಡ್ ವೆರಿ ಡೆಡಿಕೇಟ್ ಸಿನ್ಸಿಯರ್ ಪರ್ಸನ್. ಈ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇರ್ತಾರೆ. ಯಾಕಂದರೆ ಈ ಸಿನಿಮಾ ಫಸ್ಟ್ ಶೆಡ್ಯೂಲಿಂದ ದೇ ಹ್ಯಾಡ್ ಪ್ರಾಬ್ಲಮ್ಸ್, ನಥಿಂಗ್ ವೆಂಟ್ ರೈಟ್. ಪಾಪ ಉತ್ತರಾಖಂಡ್ಗೆ ಹೋದರು, ಅಲ್ಲಿ ಫುಲ್ಲು ಸ್ನೋ, ಶೂಟಿಂಗ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಬಂದರು. ಸೊ ಇಟ್ ಟುಕ್ ಟೈಮ್. ಇವತ್ತು ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ಒಂದು ದೇವ್ರ ಕೃಪೆ, ದೊಡ್ಡವರ ಆಶೀರ್ವಾದ. ಸೊ ಒಳ್ಳೆ ಸಿನಿಮಾ ಆಗಿದೆ. ಸೊ ಎಲ್ಲ ಎಂಟೈರ್ ಟೀಮ್ ಎಲ್ಲರಿಗೂ ನನ್ನ ಒಂದು ಅಭಿನಂದನೆಗಳು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಎ ಗುಡ್ ಸಿನಿಮಾ.